ಹಾಯ್ ಹೆಲೋ ನಮಸ್ಕಾರ. ನಮ್ಮ ಚಾನಲ್ಗೆ ನಿಮಗೆಲ್ರಿಗೂ ಸ್ವಾಗತ. ರಕ್ಷಿತಾ ಶೆಟ್ಟಿ ಹವಾ ಏನು ನಿಲ್ತಾನೆ ಇಲ್ಲ ಅಂತ ಹೇಳ್ಬೋದು. ಇಷ್ಟು ದಿವಸ ಅವರು ವ್ಲಾಗ್ಸ್ ಮೂಲಕ ಎಲ್ಲರ ಜನ ಸೆಳೀತಾ ಇದ್ರು. ಇವಾಗ ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ಸ್ ಮೂಲಕ ಎಲ್ರಿಗೂ ಗಮನ ಸೆಳೀತಾ ಇದ್ದಾರೆ. ಹೌದು, ಈ ರಕ್ಷಿತಾ ಶೆಟ್ಟಿ ಅವರು ಇದಾರಲ್ವಾ, ಒಂಥರ ನೀರಿನ ತರ. ಯಾವುದೇ ಪಾತ್ರೆಯಲ್ಲಿ ಹಾಕಿದ್ರು ನೀರು ಆ ಪಾತ್ರೆ ಆಕಾರ ಪಡೆಯೋ ತರ ರಕ್ಷಿತಾ ಶೆಟ್ಟಿ ಅವರು ಕೂಡ ಅಷ್ಟೇ. ಯಾರ ಜೊತೆಗೆ ಇದ್ರು ಅವರ ಒಳ್ಳೆಯತನದಿಂದ ತುಂಬಾನೇ ಚೆನ್ನಾಗಿ ಜಲ್ಲಾಗ್ಬಿಡ್ತಾರೆ ಅಂತ ಹೇಳ್ಬಹುದು. ರಕ್ಷಿತಾ ಶೆಟ್ಟಿ ಅವರು ಇತ್ತೀಚೆಗೆ ಕಲರ್ಸ್ ಕನ್ನಡದ ಗಿಚ್ಚಿಗೆ ಗಿಲಿ ಶೋಗೆ ಹೋಗ್ತಾರೆ. ಆಗ ಅಲ್ಲಿ BTS ನ ವಿಡಿಯೋನ ಹಂಚ್ಕೋತಾ ಇರ್ತಾರೆ. ಆ ವಿಡಿಯೋದಲ್ಲಿ ನಮ್ಗೆ ಸಿಗುವಂತದ್ದು ಏನು ಅಂದ್ರೆ, ಅವರು ರಾಘವೇಂದ್ರ ಅವ್ರ ಜೊತೆ ತುಂಬಾ ಜಲ್ಲಾಗಿದ್ದಾರೆ. ಹಾಗೆ ಅವರಿಬ್ಬರ ಕೆಮಿಸ್ಟ್ರಿ ಕೂಡ ತುಂಬ ಚೆನ್ನಾಗಿ ವರ್ಕ್ ಆಗ್ತಾ ಇದೆ ಅಂತ. ಯಾಕೆಂದ್ರೆ ನಿಮಗೆಲ್ಲ ಗೊತ್ತಿದೆ, ರಾಘವೇಂದ್ರ ಗಿಚ್ಚಿಗಿಲಿಗಿಲಿಯಲ್ಲಿ ಒಂದು ಹೆಣ್ಣಿನ ಪಾತ್ರನ ಹಾಕಿ ಎಷ್ಟು ಮನೋಜ್ಞವಾಗಿ ಆ್ಯಕ್ಟಿಂಗ್ ಮಾಡ್ತಾರೆ ಅಂತ. ಅವರು ಹೆಣ್ಣಿನ ಪಾತ್ರ ಹಾಕೋದಷ್ಟೇ ಅಲ್ಲ, ಅವರಿಗೆ ಒಂದು ಹೆಣ್ಣಿನ ಮನಸ್ಸು ಕೂಡ ಇದೆ ಅಂತಲೇ ಹೇಳ್ಬೋದು. ಯಾಕೆಂದರೆ ಅವರ ವ್ಲಾಗ್ಸ್ನ ನೀವೆಲ್ಲರೂ ನೋಡಿರ್ತೀರ, ಎಷ್ಟು ಚೆನ್ನಾಗಿ ಮಾತಾಡ್ತಾರೆ. ಹಾಗೆ ಅಲ್ಲಿ ಒಬ್ಬ ಜೆಂಟ್ಲ್ಮನ್ ಇದ್ದಾರೆ ಅಂತಲೇ ಹೇಳ್ಬೋದು. ಹೆಣ್ಮಕ್ಳನ್ನ ಅಷ್ಟೇ ಗೌರವಯುತವಾಗಿ ಅವರು ನಡೆಸ್ಕೋತಾರೆ. ಯಾಕೆಂದರೆ ನೀವು ನೋಡಿರ್ತೀರ, ಕಾಮಿಡಿ ಮೆನ್ಗಳಂದ್ರೆ ಎಲ್ಲರ ಕಾಲನ್ನ ಎಳಿತಾ ಇರ್ತಾರೆ, ಏನೋ ಕೆಟ್ಟದಾಗಿ ಕಮೆಂಟ್ ಮಾಡ್ಕೊಂಡಿರ್ತಾರೆ. ಆದರೆ ರಾಘವೇಂದ್ರ ಹಾಗೆ ಅಲ್ಲ, ಅವರು ಜೆಂಟ್ಲ್ಮೆನ್ ಅಂತಾನೆ ಹೇಳ್ಬೋದು. ಸೊ ನಮ್ಮ ರಕ್ಷಿತಾಗೆ ತುಂಬ ಸೂಟ್ ಆಗ್ತಾರೆ. ಹಾಗೆ ಅವರು ಗಿಲಿ ಶೋ ನಂತರ ರಾಘವೇಂದ್ರ ಅವ್ರ ಜೊತೆ ಒಂದು ರೀಲ್ಸ್ನ ಮಾಡ್ತಾರೆ. ಅದು ಯಾವ ಹಾಡಿಗೆ ಅಂದರೆ ಕುಶಲವೇ ಕ್ಷೇಮವೇ ಹಾಡಿಗೆ ಮಾಡ್ತಾರೆ. ಅದು ಇನ್ಸ್ಟಾಗ್ರಾಮಲ್ಲಿ ಬರೋಬ್ಬರಿ 17 ಮಿಲಿಯನ್ ವ್ಯೂಸ್ನ ಪಡ್ಕೊಳ್ಳುತ್ತೆ. ಸೊ ಇದನ್ನ ನೋಡಿ ಫ್ಯಾನ್ಸ್ ಅಂತೂ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇದೆ ನಿಮ್ಮ ಜೋಡಿ. ಆ ಗಿಲ್ಲಿನ ಬಿಟ್ಬಿಟ್ಟು ನೀವು ಇವ್ರ ಜೊತೆಗೆ ಫ್ರೆಂಡ್ಶಿಪ್ ಮಾಡಿ ತುಂಬ ಚೆನ್ನಾಗಿರುತ್ತೆ. ಬ್ಲ್ಯಾಕ್ ಆ್ಯಂಡ್ ವೈಟ್ ಕಾಂಬಿನೇಷನ್ ಅಂತೂ ಎವರ್ ಟೈಮ್ ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ನಿಮ್ಮಿಬ್ಬರ ಕ್ಯಾರೆಕ್ಟರ್ ಕೂಡ ಮ್ಯಾಚ್ ಆಗುತ್ತೆ. ನೀವು ರಿಯಲ್ ಜೋಡಿ ಆದರೆ ತುಂಬಾನೇ ಚೆನ್ನಾಗಿರತ್ತೆ ಅಂತ ಹೇಳಿದ್ದಾರೆ. ಈ ವಿಡಿಯೋ ವೈರಲ್ ಆಗ್ತಾರೋ ಬೆನ್ನಲ್ಲೇ ಇನ್ನೊಂದು ಹಾಡನ್ನ ಮಾಡ್ತಾರೆ. ಅದೇ ರಕ್ಷಿತಾ ಶೆಟ್ಟಿ ಅವರ ಫೇವ್ರೆಟ್ ಸಾಂಗ್ ಸೇವಂತಿಯೇ ಸೇವಂತಿಯೇ. ಅದ್ರಲ್ಲಂತೂ ರಕ್ಷಿತಾ ಶೆಟ್ಟಿ ನೀವೇ ನೋಡಿರ್ತೀರ, ಅವರು ಮೇಕಪ್ ಎಲ್ಲ ಮಾಡ್ಕೊಳ್ಳೋದು ತುಂಬಾನೇ ಕಡಿಮೆ, ಆದರೆ ಅದರಲ್ಲಂತೂ ಸೊಗಸಾಗಿ ಮೇಕಪ್ ಮಾಡ್ಕೊಂಡಿದ್ದಾರೆ. ಹಾಗೆ ರಾಘವೇಂದ್ರ ಅವ್ರ ಜೊತೆ ತುಂಬಾ ಜಲ್ಲಾಗಿ ಒಳ್ಳೆ ಆಕ್ಟಿಂಗ್ ಮಾಡಿದ್ದಾರೆ ಅಂತಾನೆ ಹೇಳ್ಬಹುದು. ಅದು ಅಷ್ಟೇ, ಬರೋಬ್ಬರಿ 15 ಮಿಲಿಯನ್ ವ್ಯೂಸ್ನ ಪಡೆದಿದೆ. ಹಾಗೆ ಫ್ಯಾನ್ಸ್ ಅಂತೂ ತುಂಬಾನೇ ಖುಷಿಯಾಗಿದ್ದಾರೆ. ಹೊಸ ಜೋಡಿ ಬಂದಿದೆ, ನಮ್ಗೆಲ್ರೂ ತುಂಬಾನೇ ಇಷ್ಟ ಆಗ್ತದೆ. ಇದೇ ತರ ವ್ಲಾಗ್ಸ್ ಮಾಡ್ತಾ ಹೋಗಿ, ವಿಡಿಯೋಸ್ ಮಾಡ್ತಾ ಹೋಗಿ ಅಂತ. ನಿಮ್ಗೆ ಏನನ್ಸುತ್ತೆ ಇದ್ರ ಬಗ್ಗೆ ಅಂತ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.